ಎಲ್ಲೇ ಹೊರಗಡೆ ಮಶ್ರೂಮ್ ಪಲಾವ್ ತಿಂದ್ರು ನನ್ನ ತಂಗಿ ಮತ್ತೆ ನನ್ನ ಹಸ್ಬೆಂಡ್ ಹೇಳೋದು ಬಂದೆ, ನೀನ್ ಮಾಡೋ ತರ ಮಶ್ರೂಮ್ ಪಲಾವ್ ಟೇಸ್ಟ್ ಎಲ್ಲೂ ಸಿಗಲ್ಲ. ಬಟ್ ನಾನು ನನ್ನ ಸ್ಟೈಲ್ ಆಫ್ ಮಶ್ರೂಮ್ ಪಲಾವ್ ಹೇಗ್ ಮಾಡೋದು ಅಂತ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಬಿಸಿ ನೀರಿಗೆ ಕಲ್ಲುಪ್ಪು ಅರಿಶಿನ ಎರಡು ಸೇರಿಸಿ ಮಶ್ರೂಮ್ ನ ಒಂದ್ 10 ನಿಮಿಷ ಅದ್ರಲ್ಲಿ ಬಿಟ್ಟು ತೊಳ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರ್ ಸೇರಿಸಿ ಇದನ್ನ ಸ್ಮೂತ್ ಪೇಸ್ಟ್ ಮಾಡ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಕುಕ್ಕರ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಹಚ್ಕೊಂಡಿರೋಂತಹ ಟೊಮ್ಯಾಟೊ ಮತ್ತೆ ಈರುಳ್ಳಿ ಎರಡನ್ನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ತೊಳೆದು ಕಟ್ ಮಾಡ್ಕೊಂಡಿರೋಂಥ ಮಶ್ರೂಮ್ಸು, ಬಟಾಣಿನ ಹಾಕೊಂಡು ಒಂದು 5 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೆಕ್ಸ್ಟ್ ರುಬ್ಬಿರೋಂಥ ಮಸಾಲಾ ಪೇಸ್ಟ್ ಹಾಕೊಂಡು ಒಂದು 10 ನಿಮಿಷ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತೆ ಗರಂ ಮಸಾಲ ಹಾಕೊಂಡು ಅರ್ಧ ಗಂಟೆ ಹಿಂದೆನೆ ತೊಳೆದು ನೆನೆಸಿರೋ ಅಂತ ಅಕ್ಕಿ ಹಾಕೊಂಡು 3 ವಿಷಲ್ ಕೂಗಿಸ್ಕೊಂಡ್ರೆ ಆಯ್ತು. ಮಶ್ರೂಮ್ ಪಲಾವ್ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ತಯಾರಾಗೋಗುತ್ತೆ. ನೆಕ್ಸ್ಟ್ ನೀವು ಮಶ್ರೂಮ್ ಪಲಾವ್ ಮಾಡಬೇಕು ಅಂದಾಗ ಈ ತರ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.